ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ದೇವನಹಳ್ಳಿ ತಾಲೂಕಿನ ಕನಮಂಗಲ ಗೇಟ್ ಬಳಿ ಇರುವ ಗಾಂಧಿ ಶತಮಾನದ ತೋಟ ಜಾಗ ಒತ್ತುವರಿ ಹಿನ್ನೆಲೆಯಲ್ಲಿ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಒತ್ತುವರಿ ಹಿನ್ನೆಲೆಯಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಬೆಲ್ತೂರು ವೆಂಕಟೇಶ್, ರಾಜ್ಯಾಧ್ಯಕ್ಷರು, ರಾಜ್ಯ ಸಂಚಾಲಕರು ಮ್ಯಾಥ್ಯೂ ಮುನಿಯಪ್ಪ, ರಾಮಾಂಜಿನಪ್ಪ, ನರಸಿಂಹಮೂರ್ತಿ, ಚಂದ್ರು ವತಿಯಿಂದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಸುಳ್ಳು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಇದೇ ತರ ಇಡೀ ತಾಲೂಕಿನ ದೊಡ್ಡ ವ್ಯಕ್ತಿಗಳ ಜೊತೆ ಅಧಿಕಾರಿಗಳು ಶಾಮೀಲಾಗಿ ನಕಲಿ ದಾಖಲೆಗಳನ್ನು ತಿದ್ದಿ ಅವರಿಗೆ ಅಧಿಕಾರಿಗಳು ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಸರ್ಕಾರಿ ಭೂಮಿಗಳನ್ನು ಕಾಣೆ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬರುತ್ತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಇವತ್ತು ಭೂಕಂಪಗಳು ಆಗ್ತಾ ಇದೆ. ಇವತ್ತು ನೀವು ಓಟ್ ಅದಕ್ಕೊಂದು ಗೌರವ ಇದೆ, ಆ ಒಂದು ಜನತೆ ಇದೆ. ಹಾಗಾಗಿ ಅದಕ್ಕೆ ಇವತ್ತೇನು ಮನವಿ ಕೊಟ್ಟಿದ್ದಾರೆ, ನಾವು ಗಾಂಧಿ ಜಯಂತಿನೇ ಮಾಡಿದ್ದೀವಿ. ಇದು ಗಾಂಧಿ ಶತಮಾನದ ತೋಟ ಅಂತ ಇವತ್ತು ನಾವು ನಾಮಫಲಕ ನಾವು ನೋಡ್ತಾ ಇದ್ದೀವಿ. ಇದನ್ನು ಕಿತ್ತು ಕೂಡ ಬಿಸಾಕ್ಬಿಟ್ಟಿದ್ರು. ಅದನ್ನು ನಾವೇ ಮಾನ್ಯ ಬಸವರಾಜ್ ಜಿಲ್ಲಾಧಿಕಾರಿಗಳಿದ್ದಾಗ ನಾವು ಅವ್ರಿಗೆ ಎಚ್ಚರಿಸಿ ಮತ್ತು ಈ ಥರ ಆಗಿದೆ ಸರ್ ಅಂತೇಳಿ ಅವ್ರ ಮೂಲಕನೇ ಮತ್ತು ಇಲ್ಲಿ ಇದನ್ನು ಫಲಕವನ್ನು ಸ್ಥಾಪಿಸಿದ್ದೀವಿ. ಇವತ್ತೇನು ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಸರ್ವೆ ನಂಬರ್ ಕನಮಂಗಲ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಇವತ್ತು ನೋಡಿ ತೋಟಗಾರಿಕೆ ಇಲಾಖೆ ಹೆಸರಲ್ಲಿ 34 ಎಕರೆ ಇದೆ. ಆದರೆ ಇಲ್ಲಿ ಪೊಸಿಷನಲ್ಲಿ ಒಂದು ಸಂಪಂಗರಾಮ ಅಂತಿದ್ದಾರೆ, ಅವ್ರ ಹೆಸರು ಒಂದೇ ಒಂದು ಪುಟ್ಟೆ ಕೂಡ ಅವ್ರ ಹೆಸರಲ್ಲಿಲ್ಲ. ಬಟ್ ಈಗ ಅವ್ರು ಹೇಳೋದೇನೆಂದರೆ ನಾವು ಕೋಡಿ ಮಾಡಿಸ್ಕೊಂಡಿದ್ದೀವಿ, ಸರ್ವೆ ನಂಬರ್ ಬೇರೆ ಬರ್ತೇವೆ. ಮತ್ತು ಯಾರು ಮಾಡಿ ಕೊಟ್ಟಿದ್ದಾರಂತೂ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಇದು ಅಕ್ರಮ ಕೋಡಿ ಅಂತಲೇ ನಾವು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸರ್ಕಾರಗಳು ಇವತ್ತು ಬರ್ತವೆ ಹೋಗ್ತವೆ, ನಮ್ಗೆ ಅದಕ್ಕಿಂತಲೂ ನಾವು ರಾಜಕೀಯ ಯಾವುದೂ ಮಾಡ್ತಾಯಿಲ್ಲ. ವಿಶೇಷವಾಗಿ ನಮಗೆ ಇಲ್ಲಿ ಅಕ್ರಮವಾಗಿ ಏನು ಕೋಡಿ ಮಾಡಿದ್ದಾರೆ ಮತ್ತು ಮಾಡಿಸಿದ್ದಾರೆ ಮತ್ತು ಇಬ್ಬರಿಗೂ ಕೂಡ ಆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ನಾವು ACP ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರನ್ನ ಕರೆದು ಮಾತಾಡಿದ್ದಾರೆ. ಮತ್ತು ಏನು ತನಿಖೆ ಆಗಿದೆ ಗೊತ್ತಿಲ್ಲ. ಇನ್ನೂ ಕೂಡ ಅವ್ರ ಮೇಲೆ ಹೆಚ್ಚು ತನಿಖೆ ಆಗಬೇಕು. ಎಂ4 ನ್ಯೂಸ್, ಮಂಜುನಾಥ್, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.